ಹಲೋ ಗೈಸ್, ಹೇಗಿದ್ದೀರಾ ಎಲ್ರು? ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ದ VS ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಹೋಗ್ತಾ ಇರುವಂಥದ್ದು ವಸಂತ ವಲ್ಲಭರಾಯ ದೇವಸ್ಥಾನಕ್ಕೆ. ಡೈರೆಕ್ಟ್ ಬಸ್ಸಿಂದಾನೇ ಹೋಗ್ತಾ ಇದ್ದೀನಿ. ಮೆಟ್ರೋ ಕೂಡ ಇದೆ. ಮೆಟ್ರೋ ಬಂದು ಇಲ್ಲಿಂದ ಕೋಣನಕುಂಟೆ, ಮಂತ್ರಿ ಸ್ಕ್ವೇರಿಂದ ಕೋಣನಕುಂಟೆಗೆ ಹೋಗ್ವಿ. ಕೋಣನಕುಂಟೆಯಿಂದ ಬಸ್ಸಲ್ಲಿ ಹೋಗ್ಬೇಕಿತ್ತು. ಬಟ್ ನಾನು ಸುಮ್ಮನೆ ಡಬಲ್ ಚೇಂಜ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಡೈರೆಕ್ಟ್ ಬಸ್ಸಲ್ಲೇ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ, ಹೆಂಗಿರುತ್ತೆ ನನ್ನ ಟ್ರಾವೆಲು ತೋರಿಸ್ತೀನಿ, ಹೋಗೋಣ. ಗೈಸ್, ಇವತ್ತು ಸ್ವಲ್ಪ ಪರವಾಗಿಲ್ಲ, ಬಿಸಿಲಿದೆ. ಚಳಿಗಾಲದಲ್ಲೂ ಸ್ವಲ್ಪ ಬಿಸಿಲಿದೆ. ಹೋಗೋಣ ಬನ್ನಿ ಗೈಸ್, ಬಸ್ ಸ್ಟಾಪ್ಗೆ ಹೋಗಿ ಬಸ್ ಹತ್ಕೊಂಡು ಹೋಗೋಣ. ಹಲೋ ಗೈಸ್, ಮೆಜೆಸ್ಟಿಕ್ ಹೋಗ್ಬೇಕು. ಮೆಜೆಸ್ಟಿಕ್ಗೆ ಬಸ್ ವೈಟಿಂಗ್. ಬಸ್ ಬಂದಿದೆ, ಇವಾಗ ಜಸ್ಟ್ ಬಸ್ ಬಂದು ಮೆಜೆಸ್ಟಿಕ್ ಹೋಗೋಣ. ರಶ್ ಇದೆ, ತುಂಬ ರಶ್ ಇದೆ ಗೈಸ್. ಬಸ್ ಇಲ್ಲ ಗೈಸ್, ಬಸ್ಸಿಂದ ಇದಾಯಿತು. ಇವಾಗ ಹೋಗೋಣ ಬನ್ನಿ, ಬೇರೆ ಪ್ಲಾಟ್ಫಾರ್ಮ್ಗೆ ಹೋಗಿ ಬಸ್ ಹತ್ತೋಣ. ಹಲೋ ಗೈಸ್, ಇದು ಉತ್ತರಹಳ್ಳಿಗೆ ಹೋಗುತ್ತಂತೆ ಬಸ್ಸು 210 N. ಅಲ್ಲಿಂದ ಇಳಿದೋಗ್ಬೇಕಂತೆ ಗೈಸ್. ಬನ್ನಿ ಗೈಸ್ ಹೋಗೋಣ. ಉತ್ತರಹಳ್ಳಿಯಿಂದ ಒಂದೇ ಸ್ಟಾಪು, ಇದು ಉತ್ತರಹಳ್ಳಿಗೆ ಹೋಗುತ್ತೆ. ಉತ್ತರಹಳ್ಳಿಯಿಂದ ಒಂದು ಸ್ಟಾಪು, ಬೇರೆ ಬಸ್ ಹತ್ಕೊಂಡು ಹೋಗ್ಬೇಕು. 9 ನಾಸ್ ಬಟ್ಟುಸು. 2 hours later. ಹಲೋ ಗೈಸ್, ಇದೇ ನೋಡಿ ವಸಂತ ವಲ್ಲಭರಾಯ ದೇವಸ್ಥಾನ. ಚಿಕ್ಕ ವಯಸ್ಸಲ್ಲಿ ತುಂಬ ಜಾಸ್ತಿ ಓಡಾಡಿರೋವಂಥದ್ದು ದೇವಸ್ಥಾನ. ಆಮೇಲೆ ಬರ್ತಾ ಬರ್ತಾ ಕಮ್ಮಿ ಆಗೋಯ್ತು ಬರೋದು. ಇವಾಗ ಸದ್ಯಕ್ಕೆ ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟಿದೆ. ಗೈಸ್, ಈ ದೇವಸ್ಥಾನದ ಇದರಲ್ಲಿ ಇವತ್ತು ಫಂಕ್ಷನ್ ಬೇರೆ ನಡೀತಾ ಇದೆ. ತೋರಿಸ್ತೀನಿ ಫಂಕ್ಷನ್, ಒಂದು ರೌಂಡ್ ಹಾಕೋ ಬರೋಣ. ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟಿದೆ. ಜಸ್ಟ್ ಹೊರಗಡೆ ರೌಂಡು ತೋರಿಸ್ತೀನಿ. ಇದು ದೇವಸ್ಥಾನ ಒಳಗಡೆ. ಫಂಕ್ಷನ್ ಬೇರೆ ನಡೀತಾ ಇದೆ ಗೈಸ್. ಪ್ರತಿ ಶನಿವಾರ ಏನಾದರೂ ಪ್ರಸಾದ ಇರುತ್ತೆ. ಡೈಲಿನೂ ಇರ್ಬೋದು ಗೈಸ್, ಹೇಳಕ್ಕಾಗಲ್ಲ, ಡೈಲಿನೂ ಇರುತ್ತೆ. ಬನ್ನಿ ಗೈಸ್, ನೋಡಿ ಪ್ರಸಾದ ಕೊಟ್ಟಿದ್ದಾರೆ. ಇಲ್ಲಿ ಫಂಕ್ಷನ್ ಏನೋ ಇದೈತೆ ಗೈಸ್, ಫಂಕ್ಷನ್ ಮಾಡಿರೋದಕ್ಕೋಸ್ಕರ ಇಲ್ಲಿ ಪ್ರೋಗ್ರಾಮ್ ನಡೀತಾ ಇದೆ.
ಗೈಸ್ ಇದು ನೋಡಿ ಚಿಕ್ಕದು ದೇವಸ್ಥಾನ ಇದೆ. ಗೈಸ್ ಇದು ವಲ್ಲಭರಾಯ ದೇವಸ್ಥಾನ ಎದುರುಗಡೆ ಇರೋ ಚಿಕ್ಕ ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲಿದೆ ನೋಡಿ ಗೈಸ್. ವಲ್ಲಭರಾಯ ದೇವಸ್ಥಾನ ಅಪೋಸಿಟ್ ಈ ದೇವಸ್ಥಾನ. ಗೈಸ್ ನಾನು ಮಧ್ಯಾಹ್ನ ಟೈಮಲ್ಲಿ ಬಂದಿರೋ ಕಾರಣ ದೇವಸ್ಥಾನಗಳೆಲ್ಲ ಕ್ಲೋಸ್ ಆಗಿಬಿಟ್ಟಿದೆ. ಒಂದೇ ಒಂದು ಇದ್ದಿದ್ದು ಓಪನ್, ಮೇನ್ ದೇವಸ್ಥಾನ ವಲ್ಲಭರಾಯ ದೇವಸ್ಥಾನದ ಮೇನ್ ಒಂದೇ ಓಪನ್ ಇದ್ದಿದ್ದು. ಇನ್ನು ಒಂದು 15-20 ನಿಮಿಷ ಇದ್ದಿದ್ರೆ ಕ್ಲೋಸ್ ಆಗಿಬಿಟ್ಟಿರೋದು. ದರ್ಶನ ಏನೋ ಆಯ್ತು, ಬಟ್ ಬೇರೆ ದೇವಸ್ಥಾನಗಳೆಲ್ಲ ಕ್ಲೋಸ್ ಆಗಿಬಿಟ್ಟಿದೆ. ಈ ದೇವಸ್ಥಾನನೂ ಕ್ಲೋಸ್ ಆಗಿಬಿಟ್ಟಿದೆ. ಆಮೇಲೆ ಆ ಸೈಡು ಒಂದು ದೇವಸ್ಥಾನ ಇದೆ, ಅದೂ ಕ್ಲೋಸ್ ಆಗಿಬಿಟ್ಟಿದೆ ಗೈಸ್. ಚಿಕ್ಕ ವಯಸ್ಸಲ್ಲಿ ತುಂಬ ಜಾಸ್ತಿ ಓಡಾಡಿದ್ದು ದೇವಸ್ಥಾನ ಜಾಗ ಅದು. ಇವಾಗ ಸುಮಾರು ವರ್ಷ ಆಗಿದೆ ಅಲ್ಲಿ ದೇವಸ್ಥಾನ ಕಟ್ಬಿಟ್ಟು. ತುಂಬಾ ಚಿಕ್ಕ ವಯಸ್ಸಲ್ಲಿ ಆ ಜಾಗದಲ್ಲಿ ಕೂತ್ಕೊಂಡು ಓಡಾಡ್ತಾ ಇದ್ದಿದ್ದು. ಇದು ದೇವಸ್ಥಾನ ಗೈಸ್. ಶ್ರೀ ಭವಾನಿ ಶಂಕರ ಸ್ವಾಮಿ ದೇವಾಲಯ ಅಂತ ಇದೆ ಗೈಸ್. ಈ ದೇವಸ್ಥಾನ ಕ್ಲೋಸ್ ಆಗಿದೆ ಸದ್ಯಕ್ಕೆ. ಆಗ್ಬೋದು ಗೈಸ್, ಒಂದು 5 ಗಂಟೆ 5:15 ಓಪನ್ ಆಗ್ಬೋದು ದೇವಸ್ಥಾನ. ಬನ್ನಿ ಗೈಸ್ ಒಂದ್ ಕಡೆ ಕೂತ್ಕೊಳ್ಳೋಣ, ಬಿಸಿಲು ಬೇರೆ ಜಾಸ್ತಿ ಇದೆ. ಬನ್ನಿ ಗೈಸ್ ಕೂತ್ಕೊಳ್ಳೋಣ ಒಂದ್ ಸೈಡಲ್ಲಿ. ಇವತ್ತು ನೋಡೋಣ ಗೈಸ್, ಸಂಜೆವರೆಗೂ ಇದ್ದು ದರ್ಶನ ಮಾಡ್ಕೊಂಡು ಹೋಗೋ ಒಂದು ಐಡಿಯಾ ಇದೆ. ನೋಡೋಣ, ಸಾಧ್ಯ ಆದ್ರೆ ವಿಡಿಯೋ ಮಾಡಿ ತೋರಿಸ್ತೀನಿ. ಗೈಸ್ ನೋಡಿ, ಕಷ್ಟಪಟ್ಟು ಹ್ಯಾಂಡ್ ಮೇಡ್ ಮಾಡ್ತಾ ಇರೋದು. ಗೈಸ್ ಇವಾಗ ದೇವಸ್ಥಾನಕ್ಕೆ ಬಾಯಿ ಹೇಳ್ಬಿಟ್ಟು ಇವಾಗ ಹೋಗೋಣ ಮನೆಗೆ. ಬನ್ನಿ ಗೈಸ್, ಸ್ಲಿಪ್ಪರ್ ಬಿಟ್ಟಿದ್ದೀನಿ, ತಗೊಂಡು ಹೋಗೋಣ. ಗೈಸ್ ಇವಾಗ ಹೊರಡ್ತಾ ಇದ್ದೀವಿ ಮನೆಗೆ. ಬಸ್ ಸ್ಟಾಪ್ಗೆ ಹೋಗೋಣ ಬನ್ನಿ. ಟಿಪ್ಪುಕನ್ ಟೋಕನ್ ಐತೆ, ಬನ್ನಿ ಗೈಸ್. ಕಬ್ಬಿನ ಹಾಲು ಕುಡಿಯೋಣ ಬನ್ನಿ ಗೈಸ್. ಲೇದು ಸರ್ 2 ಕೊಡಿ. ಬನ್ನಿ ಗೈಸ್, ಕಬ್ಬಿನ ಹಾಲು ಕುಡಿಯೋಣ. ಅಲ್ಲಿಂದ ಮೆಟ್ರೋ ಹಾಕಿಬಿಟ್ಟು ಮನೆಗೆ ಹೋಗೋಣ. ಗೈಸ್, ಕೋಣನಕುಂಟೆ ಕ್ರಾಸ್ ಅಲ್ಲಿ ಇದ್ದಾಯ್ತು.
ಇಲ್ಲಿಂದ ಮೆಟ್ರೋ ಸ್ಟೇಷನ್, ಕೋಣನಕುಂಟೆ ಮೆಟ್ರೋ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಮನೆಗೆ ಡೈರೆಕ್ಟ್. ಬಟ್ ಮೆಟ್ರೋ ಸ್ಟೇಷನಲ್ಲಿ ವಿಡಿಯೋ ಹಿಡಿದಕ್ಕೆ ಬಿಡಲ್ಲ, ಸೊ ಅಷ್ಟಲ್ಲೇ ಇದು ಮಾಡಬೇಕು. ಬನ್ನಿ ಗೈಸ್ ಹೋಗೋಣ. ಮೆಟ್ರೋ ಸ್ಟೇಷನ್ಗೆ ಹೋಗ್ಬಿಟ್ಟು ಟಿಕೆಟ್ ತಗೊಂಡು ಹೋಗೋಣ.